ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಈಗ ನಿಮಗೆ ರಾಹು ಟ್ರಾನ್ಸಿಸ್ಟ್ ಮೇ 18 ಅಥವಾ 20 ಒಬ್ಲಿಕ್, ಯಾಕಂದರೆ ಜಗನ್ನಾಥ್ ಅವರ ಪ್ರಕಾರ 20ನೇ ತಾರೀಕು. ಅದರ ಬಗ್ಗೆ ತುಲಾ ಲಗ್ನ ಮತ್ತು ವೃಶ್ಚಿಕ ಲಗ್ನದ ಬಗ್ಗೆ ತಿಳಿಸಿಕೊಡ್ಲಿಕ್ಕಿದ್ದೇನೆ. ಇಲ್ಲಿ ಡೆಕ್ ಪಂಚಾಂಗದಿಂದ ರಾಹು ಟ್ರಾನ್ಸಿಟ್ ಟು ಪೂರ್ವ ಭಾದ್ರ ಫಸ್ಟ್ ಪಾದ ಮೇ 18, 2000 ಥರ್ಡ್ ಪಾದ. ಓಕೆ, ರಾಹು ಟ್ರಾನ್ಸಿಟ್ ಟು ಪೂರ್ವ ಭಾದ್ರ ಥರ್ಡ್ ಪಾದ ಮೇ 18, 2025 ಸಂಡೇ at 4:30 PM. ಅದೇ ರಾಹು ಟ್ರಾನ್ಸಿಟ್ ಟು ಪೂರ್ವ ಭಾದ್ರ ಸೆಕೆಂಡ್ ಪಾದ ಜುಲೈ 20, 2025 ಸಂಡೇ at 2:10 PM. ರಾಹು ಟ್ರಾನ್ಸಿಟ್ ಟು ಪೂರ್ವ ಭಾದ್ರ ಫಸ್ಟ್ ಪಾದ ಸೆಪ್ಟೆಂಬರ್ 21, 2025 ಸಂಡೇ 11:50 AM. ರಾಹು ಟ್ರಾನ್ಸಿಟ್ ಟು ಶತವಿಷ ಫೋರ್ತ್ ಪಾದ November 23, 2025 ಸಂಡೇ at 9:29 PM. ಓಕೆ, ಸೊ ರಾಹು ಟ್ರಾನ್ಸಿಟ್ ಟು ಉತ್ತರ ಭಾದ್ರಪದ ಫಸ್ಟ್ ಪಾದ January 1, 2025 ಸಂಡೇ 5:15 AM. ಓಕೆ, ಆಮೇಲೆ ಟ್ರೂ ಟ್ರಾನ್ಸಿಟ್ ಟು ಪೂರ್ವ ಭಾದ್ರಪದ ಫೋರ್ತ್ ಪಾದ ಫೆಬ್ರವರಿ 24, 2025 ಮಂಡೇ at 10:56 PM. ಹೀಗೆ ರಾಹು ಟ್ರಾನ್ಸಿಟನ್ನು ಕೊಟ್ಟಿದ್ದಾರೆ. ಓಕೆ, ಈಗ ನಾವು ಸೀದಾ ಯಾವುದಕ್ಕೆ ಹೋಗೋಣ? ತುಲಾ ಮತ್ತು ವೃಶ್ಚಿಕ. ತುಲಾ ಲಗ್ನದವರ ಪಾಡುಗಳು ಏನೇನು ಆಗಬಹುದು ಅಂತ. ತುಲಾ ಲಗ್ನದ ರಾಹು ರಾಹು 5ನೇ ಮನೆಯಲ್ಲಿ. ತುಲಾ ಲಗ್ನದವರಿಗೆ 5ನೇ ಮನೆಯಲ್ಲಿ ರಾಹು ಬಂದಂತಾಯಿತು. ಇನ್ನು 18 ತಿಂಗಳ ಕಾಲ ರಾಹು ಒಳ್ಳೆಯದನ್ನೇ ಮಾಡ್ತಾನೋ ಇಲ್ವೋ ಅಂತ ನಾವೀಗ ನೋಡೋಣ. ರಾಹು 5ನೇ ಮನೆಗೆ ಬಂದರೆ ಕೇತು ಎಲ್ಲೋ ಇರ್ತಾನೆ? ಕೇತು ಲಾಭಸ್ಥಾನದಲ್ಲಿರ್ತಾನೆ. ಕೇತು ಲಾಭಸ್ಥಾನದಲ್ಲಿರೋದು ಭಾಳ ಒಳ್ಳೆಯದು. ಆಧ್ಯಾತ್ಮಿಕದಿಂದ ಲಾಭ, ಸ್ನೇಹಿತರಿಂದ ಲಾಭ ಎಲ್ಲ ಆಗ್ತದೆ. ಆಯಿತಾ? ಸೊ ಈಗ ತುಲಾ ಲಗ್ನದವರಿಗೆ ಏನು? ಈಗ ರಾಹು ಪಂಚಮದಲ್ಲಿ ಅಂದರೆ ಮಕ್ಕಳು, ಪೂರ್ವ ಪುಣ್ಯ ಸ್ಥಾನ, ಮಕ್ಕಳು. ಆಮೇಲೆ ಎಜುಕೇಷನ್, ಹೈಯರ್ ಎಜುಕೇಷನಿಗೂ ನಾವು ತಗೊಳ್ತೇವೆ. ಆಯಿತಾ? ಸೊ ಇದರಲ್ಲಿ ರಾಹು ಇದ್ದರೆ ಏನಾಗ್ತದೆ ಅಂದರೆ ಮಕ್ಕಳು ಒಳ್ಳೆ ಡಿಜಿಟಲ್ ಮೀಡಿಯಾ ಮಕ್ಕಳಾಗ್ತಾರೆ. ಮೊಬೈಲ್ ಕೊಟ್ಟರೆ ಮೇಲೆ ಕೆಳಗೆ ಮಾಡಿಬಿಡ್ತಾರೆ. ರಾಹು ಪಂಚಮದಲ್ಲಿ ಭಾಳ ಒಳ್ಳೆಯದು. ಅಂದರೆ ಒಂದು ರೀತಿಯಲ್ಲಿ ರಾಹು ಎಲ್ಲೇ ಇದ್ದರೂ ಕೂಡ ಅವನ ಯಾವುದು ಬಾಂಬ್ ಇದ್ದ ಹಾಗೆ ಎಕ್ಸ್ಪ್ಲೋಷನ್ ಮಾಡ್ತಾನೆ. ಓಕೆ, ರಾಹು ಛಾಯಾಗ್ರಹ ತಿಳ್ಕೊಳ್ಳಿ. ಸೊ ಕಾರಕತ್ವಗಳನ್ನು ಒಂದು ರೀತಿಯಲ್ಲಿ ಬೆಲೂನಿಗೆ ಗಾಳಿ ಹಾಕಿ ಊದಿದ ಹಾಗೆ ದೊಡ್ಡದನ್ನಾಗಿ ಮಾಡ್ತಾನೆ ಪ್ರತಿಯೊಂದು ರೀತಿಯಲ್ಲಿ. ಓಕೆ, ಕೇತು ಲಾಭಸ್ಥಾನದಲ್ಲಿರೋದು. ಕೇತು ಅಣ್ಣನ ಒಡನೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಆಗ್ಬೋದೇನೋ. ಸೊ ಅಣ್ಣನು ಸಹಾಯ ಮಾಡ್ತಾನೆ ಅಂತ ಹೇಳ್ಬೋದೇನೋ. ಕೇತು ಆಧ್ಯಾತ್ಮಿಕತೆ, ಕೇತು ಆ ಮನೆ ಕಾರಕತ್ವಗಳಿಂದ ದೂರ ಹೋಗುವ ಹಾಗೆ ಮಾಡ್ತಾನೆ. ರಾವಿನ ದೃಷ್ಟಿ 9ನೇ ದೃಷ್ಟಿ ಮಿಥುನದ ಮೇಲೆ ಬೀಳೋದ್ರಿಂದ ಅದು ಕೂಡ ವಾಯುತತ್ವ ಹಾಗೂ ಭಾಗ್ಯದ ರಾಶಿ. ಭಾಗ್ಯದ ರಾಶಿ ಅಂದರೆ ತುಲಾ ಲಗ್ನದವರಿಗೆ ದೇಶ ಸಂಚಾರ ಮೇ 18 ನಂತರ ಆಗ್ತದೆ ಅಂತ. ಈಗ ಫಾರ್ ಯುವರ್ ಇನ್ಫಾರ್ಮೇಷನ್, ತುಲಾ ಲಗ್ನ ನನ್ನ ಅಣ್ಣನ ಮಗ ಡಾಕ್ಟ್ರ್, ಅವನು ಇಲ್ಲಿಗೆ ಬರ್ತಾ ಇದ್ದಾನೆ. ಮಕ್ಕಳೆಲ್ಲ ಮೇ 26ನೇ ತಾರೀಕು ಇಂಡಿಯಾಗೆ ಬರ್ತಾನೆ. ನೋಡಿ ಹೇಗೆ ಕರೆಕ್ಟ್ ಪ್ರಿಡಿಕ್ಷನ್. 9ನೇ ಮನೆ ಫಾರ್ದೆಸ್ಟ್ ಟ್ರಾವೆಲ್, ಡಿಸ್ಟೆಂಟ್ ಟ್ರಾವೆಲ್. ಓಕೆ, ಫಾರಿನಲ್ಲಿದ್ದರೆ ಇಂಡಿಯಾಗೆ ಬರೋದು, ಇಂಡಿಯಾದಲ್ಲಿದ್ದರೆ ಫಾರಿನಿಗೆ ಹೋಗೋದು, ಇದೆಲ್ಲ ಆಗ್ತದೆ.
ಆಮೇಲೆ ರಾಹುವಿನ ಪಂಚಮ ದೃಷ್ಟಿ ಲಗ್ನದ ಮೇಲೆ ಬೀಳ್ತದೆ. ರಾಹುವಿನ ದೃಷ್ಟಿ ಬಿದ್ದ ಕೂಡಲೇ ಅವರು ಮನೆಯಲ್ಲಿ ಒಂದು ಕ್ಷಣ ಇರುವುದಿಲ್ಲ. ಈಗ ಬರ್ತೇನೆ ಅಂತೇಳಿ 1 ಗಂಟೆ ಮತ್ತೆ ಬರುವುದಿಲ್ಲ. ರಾಹು ಮಾತಿನಲ್ಲಿ ಚಟ್ಪಟ ಅಂತೇಳಿ ಮಾತಾಡ್ತಾ ಇರ್ತಾನೆ. ರಾಹು ಇದ್ದಲ್ಲಿ ಏನೋ ಒಂದು ಅವರಿಗೆ ದೊಡ್ಡದನ್ನಾಗಿ ಮಾಡುವ, ಗುಂಬಳಕಾಯಿ ಅಂತಾರಲ್ಲ ಹಾಗೆ, ನಾನು ಮಾಡಿದ್ದು ಸಣ್ಣದಾದರೂ ಕೂಡ ಅದನ್ನು ದೊಡ್ಡ ಗುಂಬಳಕಾಯಿ ಥರ ಊದಿ ಹೇಳ್ತಾರೆ ಅಂತ ಹೇಳ್ತೇವೆ. ರಾಹು ಅಂದರೆ ಆ ರೀತಿ ಇದ್ದ, ಆಯಿತಾ. ಸೊ ಅದಕ್ಕೆ ಅಧಿಪತಿ ಕೂಡ ಮುಖ್ಯ. ಶುಕ್ರ ಅಧಿಪತಿ, ತುಲಾಕ್ಕೆ ಅಧಿಪತಿ ಶುಕ್ರಾಚಾರ್ಯ ಡೆಮನ್ ಗುರು. ಓಕೆ, ಅದರಿಂದ ರಾಹು ಕೂಡ ಡೆಮನ್, ರಾಕ್ಷಸ. ಅವರಿಬ್ಬರು ಒಂದೇ ಕುಲದವರು ಅಂತ ಹೇಳ್ಬೋದು. ಆಮೇಲೆ ನೇರ ದೃಷ್ಟಿ ಕೇತುವಿನ ಮೇಲೆ, ಅಂದರೆ ಲಾಭಸ್ಥಾನದ ಮೇಲೆ ರಾಹುವಿನ ದೃಷ್ಟಿ ಉಂಟು. ಅದು ಅವನ ವೈರಿ ಸ್ಥಾನ. ತಂದೆ ಜೊತೆಗೆ ಸ್ವಲ್ಪ ಡಿಸ್ಪ್ಯೂಟ್ ಆಗ್ಬೋದು, ಸಾಧ್ಯತೆ ಇದೆ, ಆಯಿತಾ. ಈಗ ವೃಶ್ಚಿಕ ಲಗ್ನದಕ್ಕೆ ಬರೋಣ. ವೃಶ್ಚಿಕ ಲಗ್ನದವರಿಗೆ ರಾಹು 4ನೇ ಮನೆ ರಾಹು ಇದ್ದರೆ ನೀವು ಹೋಮ್ಲ್ಯಾಂಡಿಂದ ದೂರ ಇರಬೇಕು ಅಂತೇಳಿ ಹೇಳ್ತೇವೆ. ದೊಡ್ಡ ಕಾರು, ದೊಡ್ಡ ಬಂಗ್ಲಾ ಯೂಸ್ ಮಾಡ್ತೀರಾ. 4ನೇ ಮನೆ ತಾಯಿ ಜೊತೆಗೆ ಸ್ವಲ್ಪ ಕಿಟಕಿಟಿ ಆಗ್ಬೋದು. 4ನೇ ಮನೆ ಇದು ಎಜುಕೇಷನ್, ಹೈಸ್ಕೂಲ್ ಎಜುಕೇಷನ್ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು. ರಾಹುವಿನ ದೃಷ್ಟಿ ಈ ವ್ಯಯಸ್ಥಾನದ ಮೇಲೆ ಬಿಡ್ತದೆ, ಅಂದರೆ ಇವರು ಪ್ರದೇಶ ಸಂಚಾರ ಮಾಡುವ ಸಾಧ್ಯತೆ ಇದೆ. ಆಸ್ಪತ್ರೆ ಖರ್ಚು ಬರ್ಬೋದು, ನಿದ್ರೆಹೀನತೆ ಇರ್ಬೋದು, ಖರ್ಚು ಜಾಸ್ತಿ ಆಗ್ಬೋದು. 12ನೇ ಮನೆ ಎಲ್ಲ, ಆಯಿತಾ. ರಾಹು ನಿಮಗೆ 9ನೇ ದೃಷ್ಟಿಯಿಂದ ನಿಮ್ಮ ಅಷ್ಟಮ ಸ್ಥಾನವನ್ನು ನೋಡ್ತಾನೆ. ಅಂದರೆ ವಾಹನಗಳ ಆಕ್ಸಿಡೆಂಟ್ ಆಗ್ಬೋದು. ಅಂದರೆ 8ನೇ ಮನೆ ಒಂದು ರೀತಿಯಲ್ಲಿ ಸೀಕ್ರೆಟ್ ಹೌಸ್, ಆ್ಯನ್ಸೆಸ್ಟರ್ಸ್ ಪ್ರಾಪರ್ಟಿ ಹೌಸ್. ಪ್ರಾಪರ್ಟಿಯಲ್ಲಿ ಸ್ವಲ್ಪ ಏನಂದರೆ ಏನಾದರೂ ಒಂದು ಅಡೆತಡೆ ತಂದಾನು, ಆ ರೀತಿ. ಓಕೆ, ಸೊ ಗುರು ಇರುವವರೆಗೆ ತೊಂದರೆ ಇಲ್ಲ. ಗುರು ಗೋಚಾರದಲ್ಲಿ 1 ವರ್ಷವರೆಗೆ ಇರ್ತಾನೆ. ರಾಹು 18 ತಿಂಗಳು, ಒಂದು 6 ತಿಂಗಳು ಮಾತ್ರ ನಿಮಗೆ ಸ್ವಲ್ಪ ಕಷ್ಟ ಬರ್ಬೋದು ಅಂತ. ರಾಹುವಿನ ನೇರ ದೃಷ್ಟಿ ವೃಶ್ಚಿಕ ಲಗ್ನದ ದಶಮ ಸ್ಥಾನದ ಮೇಲೆ. ಕೇತು ದಶಮದಲ್ಲಿರುವಾಗ ಇವರಿಗೆ, ವೃಶ್ಚಿಕದವರಿಗೆ ಸ್ವಲ್ಪ ಮಟ್ಟಿಗೆ ಜಿಗುಪ್ಸೆ ಬರ್ಬೋದು, ಕೆಲಸ ಮಾಡಲಿಕ್ಕೆ ಒಂಕುಂಟಿತನ ಬರ್ಬೋದು, ರೆಸಿಗ್ನೇಷನ್ ಕೊಡ್ಬೋದು. ಕೇತು ಯಾಕಂದರೆ ಬೇಡ, ನನಗೇನು ಕೆಲಸ ಬೇಡ, ನಾನು ಒಂಟಿಯಾಗಿ ಮಾಡ್ತೇನೆ, ಇಲ್ಲ ಒಬ್ಬರೇ ಮಾಡಿದರೆ ಕೇತು ತೊಂದರೆ ಇಲ್ಲ, ಕೇತುಗೆ ಬೇರೆ ಯಾರೂ ಬೇಡ ಅಂತೇಳಿ, ಆಯಿತಾ. ಆ ರೀತಿಯ ವೃಶ್ಚಿಕ ಲಗ್ನದವರಿಗೆ. ಇನ್ನು ಧನುರ್ ಲಗ್ನದವರಿಗೆ 3ನೇ ಮನೆ ರಾಹು ಇದ್ದರೆ ಭಾಳ ಒಳ್ಳೆಯದು. ಕೇತು 9ನೇ ಮನೆ ಹೋಗ್ತಾನೆ. ತಂದೆ, ಗುರು, ಆಮೇಲೆ ಡಿಸ್ಟೆಂಟ್ ಟ್ರಾವೆಲ್ಸ್ ಎಲ್ಲ ಕೇತು, ಆಯಿತಾ. ರಾಹುವಿನ ಪಂಚಮ ದೃಷ್ಟಿ ಇವರ ಲಾಭಸ್ಥಾನದ ಮೇಲೆ ಬೀಳೋದ್ರಿಂದ ಒಳ್ಳೆ ಫಾರಿನಿಗೆ ಹೋಗುವಂಥ ಚಾನ್ಸ್ ಇದೆ. ರಾಹುವಿನ 9ನೇ ದೃಷ್ಟಿ ಸಪ್ತಮ ಸ್ಥಾನ, ಹೆಂಡತಿಯೊಡನೆ ಸ್ವಲ್ಪ ತೂತು ಮಮ್ಮೆ ಆಗಬಹುದು. ರಾಹು ಅಲ್ವಾ, ಅಂದರೆ ರಾಹು ಯಾವಾಗಲೂ ಹೆಂಡತಿಯನ್ನು ಗುಂಬಳಕಾಯಿ ಮಾಡಿಬಿಡ್ತಾರೆ, ಆಯಿತಾ. ರಾಹು ನೇರ ದೃಷ್ಟಿ ಇವರ 9ನೇ ಮನೆ, ಆವಾಗಲೇ ಹೇಳಿದ್ದೇನೆ. ಇನ್ನು ಮಕರದವರಿಗೆ ರಾಹು 2ನೇ ಮನೆಯಲ್ಲಿ ಇರ್ತಾನೆ, ಒಳ್ಳೆಯದು. ರಾಹು 2ನೇ ಮನೆಯಲ್ಲಿದ್ದರೆ ಫಾರಿನ್ ಡಾಲರ್ಸ್ ಬ್ಯಾಂಕ್ ಬ್ಯಾಲೆನ್ಸಿಗೆ ಬರ್ತದೆ ಅಂತೇಳಿ. ರಾಹುವಿನ 9ನೇ ದೃಷ್ಟಿ ಇವರ ಮಕರದಿಂದ 6ನೇ ಮನೆ, ಭಾಳ ಒಳ್ಳೆಯದು. 6ನೇ ಮನೆ ಮೇಲಿದ್ದರೆ ಸ್ವಲ್ಪ ಮಟ್ಟಿಗೆ ರೋಗ ರುಜಿನಗಳು ಎಲ್ಲ ಸಾಧ್ಯತೆ ಇದೆ, ಆದರೆ ಗುರು ಇರುವವರೆಗೆ ಎಲ್ಲ ಗುಣ ಆಗ್ತದೆ ಅಂತ ಹೇಳ್ಬೋದು. ರಾಹುವಿನ ಪಂಚಮ ದೃಷ್ಟಿ ಮಕರದಿಂದ 10ನೇ ಮನೆ. ಸೊ 10ನೇ ಮನೆ ಮೇಲೆ ರಾಹು ದೃಷ್ಟಿ ಇರೋದ್ರಿಂದ ಒಂದು ರೀತಿಯಲ್ಲಿ ಕೆಲಸ ಬದಲಾವಣೆ ಆಗ್ಬೋದು, ಬೋನಸ್ ಸಿಗ್ಬೋದು, ಎನ್ಹಾನ್ಸ್ಮೆಂಟ್ ಇನ್ ಸ್ಯಾಲ್ರಿ ಆಗ್ಬೋದು. ರಾಹು ಅಲ್ವಾ, ಎಲ್ಲ ಎಕ್ಸ್ಪಾನ್ಷನ್ ಮಾಡಿಬಿಡ್ತಾನೆ, ಆಯಿತಾ. ಇದಿಷ್ಟು ನಿಮಗೆ ನನ್ನ ಒಂದು ರಾಹು ಟ್ರಾನ್ಸಿಟ್ನ ಒಂದು ಉಪಯೋಗ ಹಾಗೂ ಅದರ ಪರಿಣಾಮ. ಇದಕ್ಕೆ ಪರಿಹಾರ ಏನು ಅಂದರೆ, ಸ್ವಂತ ಟಾಯ್ಲೆಟನ್ನು ನೀವೇ ತೊಳಿಬೇಕು, ಕ್ಲೀನ್ ಮಾಡಿ, ಟೆರಸನ್ನು ಕ್ಲೀನ್ ಇಡಿ. ಆಮೇಲೆ ಒಂದು ಶನಿವಾರ ತೆಂಗಿನಕಾಯಿ ತಗೊಂಡು 2 ಕಣ್ಣು ತೆಗೆದು ಅದರಲ್ಲಿ ನೀರು ಹೊರಗೆ ಹಾಕಿ ಕರಿ ಸಾಸು ತುಂಬಿ ಟೇಪ್ ಹಚ್ಚಿ ಅದನ್ನು ನದಿಗೆ ಮುಂದಿನಿಂದ ಹಿಂದಕ್ಕೆ ತಲೆ ಮೇಲಿಂದ ಬಿಸಾಕಿ ಬನ್ನಿ. ಹಿಂದಕ್ಕೆ ತಿರುಗಿ ನೋಡಬೇಡಿ. ಆವಾಗ ಒಂದೇ ಸಾಟರ್ಡೆ, ಆಯಿತಾ. ಆಮೇಲೆ ಬೆಳ್ಳುಳ್ಳಿ ದಾನ ಮಾಡಿ, ಒಳ್ಳೆಯದಾಗ್ತದೆ. ಬಡವರಿಗೆ ಬೆಳ್ಳುಳ್ಳಿ ದಾನ ಮಾಡಿ. ಸೊ ರಾಹು ಯಾವಾಗಲೂ ಬೆಳ್ಳುಳ್ಳಿ ಇದು, ಆಯಿತಾ. ಆಮೇಲೆ ರಾಹು ಕೆಲವರು ನಾಯಿ ಸಾಕುವುದು ಉಂಟು, ಓಕೆ.
ಸೊ ಅದು ಕೂಡ ರಾಹುವಿಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತೇವೆ. ನಾವು ನಾಯಿಯಿಂದ ದೂರ ಇರ್ತೇವೆ, ಆಯಿತಾ. ಇದಿಷ್ಟು ನಿಮಗೆ ಹೇಳಿ ಈಗ ಇಲ್ಲಿಗೆ ಮುಗಿಸ್ತೇನೆ. ಒಳ್ಳೆಯದಾಗಲಿ ನಿಮಗೆ.